ಸೊ ನ್ಯೂಟ್ರಲ್ ಆಟಮ್ ಕ್ಲೋರಿನ್ ಏನಿದೆ 17 ಎಲೆಕ್ಟ್ರಾನ್ ನ ಪಡ್ಕೊಂತ ಇದೆ. ನ್ಯೂಟ್ರಲ್ ಆಟಮ್ ಕ್ಲೋರಿನ್ 17 ಎಲೆಕ್ಟ್ರಾನ್ಸ್ ಇದೆ. ಅದ್ರಲ್ಲಿ ಏನ್ ಮಾಡ್ತಿದೆ ಅದು ಒಂದ್ ಎಲೆಕ್ಟ್ರಾನ್ ನ ಗೇನ್ ಮಾಡ. ಒಂದ್ ಎಲೆಕ್ಟ್ರಾನ್ ನ ಗೇನ್ ಮಾಡಿದಾಗ ಏನಾಯ್ತು ಅದು 18 ಎಲೆಕ್ಟ್ರಾನ್ಸ್ ಆಯ್ತು. ಬಿಕಮ್ 18 electrons. So that is what cation and ion. So ion ಅಥವಾ radical ಅಂತಾನು ಕರೀಬಹುದು. You can call ions or you can call that as a radicals. ಅರ್ಥ ಆಗಿದೆ ಇದು? Yes sir. Okay sir. Okay. So ಇಲ್ಲಿ ನಾವು ಏನು radicals ಅಂತ ಹೇಳ್ತಿದ್ದೆ, ಇದರಲ್ಲಿ ನಮಗೆ ಎರಡು ತರ ಬರುತ್ತೆ. ಒಂದು ಬೇಸಿಕ್ ರಾಡಿಕಲ್, okay, one is basic radical and another one is acid radical. ಒಂದು ಬೇಸಿಕ್ ರಾಡಿಕಲ್, ಇನ್ನೊಂದು ಆಸಿಡ್ ರಾಡಿಕಲ್ ಅಂತ ಎರಡಿದೆ. ಆಕ್ಚುಲಿ ನಾವು ಇದನ್ನ ಕೆಮಿಸ್ಟ್ರಿಲಿ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ಸ್ ಗಳ ಮಾಡಬೇಕು. ಆ ಎಕ್ಸ್ಪೆರಿಮೆಂಟ್ಸ್ ಗಳಲ್ಲಿ ಟು ಐಡೆಂಟಿಫೈ ಬೇಸಿಕ್ ರಾಡಿಕಲ್ ಅಂಡ್ ಟು ಐಡೆಂಟಿಫೈ ಆಸಿಡ್ ರಾಡಿಕಲ್ ಅಂತ ಎಕ್ಸ್ಪೆರಿಮೆಂಟ್ ಇರುತ್ತೆ. ಸೊ ಅಲ್ಲಿ ನಾವು ಬೇಸಿಕ್ ರಾಡಿಕಲ್ಸ್ ಮತ್ತೆ ಏನು ಆಸಿಡ್ ರಾಡಿಕಲ್ ಇದೆ ಅದನ್ನ ಐಡೆಂಟಿಫೈ ಮಾಡ್ತೀವಿ. ಸೊ ದೇರ್ ವಿ ಆರ್ ಗೋಯಿಂಗ್ ಟು ಡೂ ದಟ್. ಸೊ ಇಲ್ಲಿ ನಾವು ಹೌ ದಿಸ್ ಬೇಸಿಕ್ ರಾಡಿಕಲ್ ಇಸ್ ಜನರೇಟೆಡ್ ಅಥವಾ ಹೌ ಆಸಿಡ್ ರಾಡಿಕಲ್ ಜನರೇಟೆಡ್ ಅಂದ್ರೆ, ಸೊ ಈ ಬೇಸಿಕ್ ರಾಡಿಕಲ್ಸ್ ಏನಿದೆ, these basic radicals are generated by base. So base ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ NaOH ಏನಂತೀವಿ ಕನ್ನಡದಲ್ಲಿ ಬೇಸ್ಗೆ? ಪ್ರತ್ಯಾಮ್ಲ. ಆಮ್ಲ ಮತ್ತೆ ಪ್ರತ್ಯಾಮ್ಲ. ಅನ್ನೋದು ಆಮ್ಲ ಅಂದ್ರೆ ಆಸಿಡಾ? Yes sir. ಬೇಸ್ ಅಂದ್ರೆ ಪ್ರತ್ಯಾಮ್ಲ, ಆಸಿಡ್ ಅಂದ್ರೆ ಆಮ್ಲ. ಓಕೆ, ಇದು ಆಮ್ಲ, ಇಲ್ಲಿ ಪ್ರತ್ಯಾಮ್ಲ ಮೇಲೆ. ಸೊ ಈ ಬೇಸ್ ಏನಿದೆ NaOH, ಇದನ್ನ ಡಿವೈಡ್ ಮಾಡಿದ್ರೆ ನಾನು ಅಥವಾ ಡಿಸೋಸಿಯೇಟ್ ಮಾಡಿದ್ರೆ ಇಟ್ ಫಾರ್ಮ್ಸ್ Na ಪ್ಲಸ್ ಮತ್ತೆ OH ಮೈನಸ್. Na ಪ್ಲಸ್ ಏನ್ ಹೇಳ್ತೀರಾ ಈಗ? ಕ್ಯಾಟಯನ ಅನಾಯನ? ಕ್ಯಾಟಯನ್. ಸೊ ಕ್ಯಾಟಯನ್ ಆಗಿರೋದ್ರಿಂದ ಇಲ್ಲಿದೆ ನೋಡಿ, ಈ ಕ್ಯಾಟಯನ್ ನಾವೇನಂತ ಕರಿತೀವಿ? ಬೇಸಿಕ್ ರಾಡಿಕಲ್ಸ್ ಅಂತ ಕರಿತೀವಿ ಇದನ್ನ. Na ಪ್ಲಸ್ ಇದೆ ಅಲ್ವಾ, Na ಪ್ಲಸ್ ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬೇಸಿಕ್ ರಾಡಿಕಲ್. ಓಕೆ, ಸೊ Na ಪ್ಲಸ್ ಆಗ್ಬೋದು, K ಪ್ಲಸ್ ಆಗ್ಬೋದು, Mg ಪ್ಲಸ್ ಆಗ್ಬೋದು, ಅವೆಲ್ಲವನ್ನ ನಾವು ಬೇಸಿಕ್ ರಾಡಿಕಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದೇ ರೀತಿ ಆಸಿಡ್ ಬಂದ್ರೆ, ಆಸಿಡ್ ರಾಡಿಕಲ್ ಬಂದ್ರೆ, ಸೊ ಆಸಿಡ್ ರಾಡಿಕಲ್ ಅಲ್ಲಿ ಏನಾಗುತ್ತೆ ನಮ್ಗೆ? HCl ತಗೋತೀವಿ. ಸೊ ಈ HCl H ಪ್ಲಸ್ Cl ಮೈನಸ್. ಈಗ Cl ಮೈನಸ್ ಇದೆ ನೋಡಿ, Cl ಮೈನಸ್ ಏನು? ಆಸಿಡ್ ಅನಾಯನ್ ಅಲ್ವಾ? ಅಂದ್ರೆ ಇದೇನಾಗುತ್ತೆ ಈಗ? ಆಸಿಡ್ ರಾಡಿಕಲ್. Cl ಮೈನಸ್, Br ಮೈನಸ್, ಓಕೆ, I ಮೈನಸ್, ಅವೆಲ್ಲವೂ ಕೂಡ ಆಸಿಡ್ ರಾಡಿಕಲ್ ಆಗುತ್ತೆ. SO4 2 ಮೈನಸ್ ಇದು ಬರುತ್ತೆ. ಇದು ಪಾಲಿ ಅಟಾಮಿಕ್. ನಾನು ಹೇಳ್ತಿದ್ವಲ್ಲ, ನಾವು ಮಾಲಿಕ್ಯೂಲ್ಸ್ ಬಗ್ಗೆ ಮಾತಾಡಿದ್ವಲ್ವಾ, ಸೊ ಅದ್ರಲ್ಲಿ ಇದು ಪಾಲಿ ಅಟಾಮಿಕ್. SO4 2 ಮೈನಸ್ ಅಥವಾ CO3 2 ಮೈನಸ್. ಸೊ ಎಲ್ಲ ಏನು, ಇವೆಲ್ಲವೂ ಆಸಿಡ್ ರಾಡಿಕಲ್ ಆಗ್ತವೆ. ಇವೆಲ್ಲವೂ ಆಸಿಡ್ ರಾಡಿಕಲ್ ಆಗ್ತವೆ. So they are going to give us acid radicals. Okay, so basic radical andre cation, acid radical andre anions. Acid alle A ide nodi, acid alle A ide, so anion. Acid alle anion ide, an ide, A ide, adrinda anion. So acid radicals anion kodutte, basic radicals nimge cations. ಅರ್ಥ ಆಗಿದೆಯಾ? ಸರ್ ಬೇಸಿಕ್ ರಾಡಿಕಲ್ ಅಲ್ಲಿ
OH ಮೈನಸ್ ಇದೆ ಅಲ್ವಾ, ಅದನ್ನು ಆನಿಯನ್ ಆಗ್ಬೋದಲ್ಲ? ಹೌದು. ಯಾಕೆ ನಾವು OH ಮೈನಸ್ ನ ಬೇಸಿಕ್ ರಾಡಿಕಲ್ ಅಂತ ಕರಿತಿಲ್ಲ ಅಂದ್ರೆ ಆ OH ರೆಸ್ಪಾನ್ಸಿಬಲ್ ಫಾರ್ ಬೇಸ್. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಇಲ್ಲಿ OH ಇದೆ ಅಲ್ವಪ್ಪ, ಇದೆಯಾ? ಈ OH ಇರೋದಕ್ಕೇನೆ ನಾವು ಇದನ್ನ ಬೇಸ್ ಅಂತ ಕರಿತಿರೋದು. ಫಾರ್ ಎಕ್ಸಾಂಪಲ್ ನಾನು ಇದನ್ನ ತಗೊಂಡೆ ಅನ್ಕೊ, ಇದನ್ನ ಬೇಸ್ ಅಂತೀವ ನಾವು? ನೋ ಸರ್. ಇದನ್ನ ನಾವು ಬೇಸ್ ಅನ್ನೋದೇ ಇಲ್ಲ. ಇದನ್ನ ನೀವು ಡಿವೈಡ್ ಮಾಡಿದ್ರೆ Na+Cl ಬರುತ್ತೆ. ಬಟ್ ಅದನ್ನ ನಾವು ಇದು ಬೇಸಿಕ್ ರಾಡಿಕಲ್ ಆಸಿಡ್ ರಾಡಿಕಲ್ ಅಂದ್ರೆ ಕೇಳಿದ್ರೆ ಅದನ್ನ ಬೇಸಿಕ್ ರಾಡಿಕಲ್ ಅಲ್ಲ, ಆಸಿಡ್ ರಾಡಿಕಲ್ ಅಲ್ಲ, ದೇ ಆರ್ ಜಸ್ಟ್ ಅಯಾನ್ಸ್ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಅಯಾನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಬೇಸಿಕ್ ರಾಡಿಕಲ್ಸ್ ಅಥವಾ ಆಸಿಡ್ ರಾಡಿಕಲ್ಸ್ ಅಲ್ಲಿ ಏನಿರ್ಬೇಕು ಅಂದ್ರೆ ನಮ್ಗೆ ಆ ಬೇಸಿಕ್ ಕ್ಯಾರೆಕ್ಟರ್ ಮತ್ತೆ ಅಸಿಡಿಕ್ ಕ್ಯಾರೆಕ್ಟರ್ ಇರ್ಬೇಕು. ಅದೇ ರೀತಿ ಆಸಿಡ್ ಬಂದ್ರೆ ಏನಿದೆ? H+ ಇದೆ. H+ ಅಯಾನ್. ಸೊ ಆ H+ ಆಸಿಡ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ಇಲ್ಲ ಅಂದ್ರೆ ಅದನ್ನ ನಾವು ಯು ಕೆನಾಟ್ ಕನ್ಸಿಡರ್ ಆಸ್ ಬೇಸಿಕ್ ಆರ್ ಆಸಿಡ್ ರಾಡಿಕಲ್. ಗೊತ್ತಾಗಿದ್ಯಾ? ಎಸ್ ಸರ್. ಸೊ ಇದೊಂದೇ ಡಿಫ್ರೆನ್ಸ್ ನಮ್ಗೆ. ಅಂದ್ರೆ ಆಕ್ಚುಲಿ ಏನು ಅರ್ಥ ಅಂದ್ರೆ ಅಯಾನ್ ಅಂದ್ರೂ ಚಾರ್ಜ್ ಇರುತ್ತೆ. ಓಕೆ, ಅಯಾನ್ ಅಂದ್ರೂ ಅದ್ರ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಇದ್ದೇ ಇರುತ್ತೆ. ರಾಡಿಕಲ್ಸ್ ಅಂತ ನೀವು ಕೇಳಿದ್ರು ರಾಡಿಕಲ್ಸ್ ಮೇಲೂ ಚಾರ್ಜ್ ಇದ್ದೇ ಇರುತ್ತೆ, ಪಾಸಿಟಿವ್ ಅಥವಾ ನೆಗೆಟಿವ್. ಬಟ್ ಯಾವಾಗ ನಾವು ಬೇಸಿಕ್ ರಾಡಿಕಲ್ ಆಸಿಡ್ ರಾಡಿಕಲ್ ಅಂತ ಡಿವೈಡ್ ಮಾಡ್ತಾ ಇದೀವಿ, ಆವಾಗ ಇಟ್ ಡಿಪೆಂಡ್ಸ್ ಪ್ಯೂರ್ಲಿ ಆನ್ ದ OH ಅಂಡ್ H+ ಅಯಾನ್. ಸೊ OH ಇದ್ರೆ ಮಾತ್ರ ಅದನ್ನ ನಾವು ಬೇಸಿಕ್ ರಾಡಿಕಲ್ಸ್ ಅಂತ ಕರಿಬಹುದು, ಅಥವಾ H+ ಇದ್ರೆ ಮಾತ್ರ ಅವಾಗ ಅದನ್ನ ಆಸಿಡ್ ರಾಡಿಕಲ್ಸ್ ಅಂತ ಕರಿಬಹುದು. ಸೊ ಅದಿಲ್ಲ ಅಂದ್ರೆ ನಾವು ಅದನ್ನ ಬೇಸಿಕ್ ಆಸಿಡ್ ರಾಡಿಕಲ್ ಅಂತ ಕರೆಯಕ್ ಹೋಗಲ್ಲ, ಜಸ್ಟ್ ಅಯಾನ್ಸ್ ಅಂತ ಕರಿತೀವಿ. ಜಸ್ಟ್ ಅಯಾನ್ಸ್, ಸೋಡಿಯಂ ಅಯಾನ್ ಅಥವಾ ಕ್ಲೋರಿನ್ ಅಯಾನ್, ಕ್ಲೋರೈಡ್ ಅಯಾನ್ ಅಂತ ಕರಿತೀವಿ ಅಷ್ಟೇ. ಬಟ್ ಅದನ್ನ ನಾವು ಬೇಸಿಕ್ ಆಸಿಡಿಕ್ ಅಂತ ಹೇಳಬೇಕು, ಆ ತರ ಡಿವಿಷನ್ ಮಾಡ್ಬೇಕು ಅಂದಾಗ, ಸೊ ಅದರಲ್ಲಿ ಆ ಒಂದು OH ಮತ್ತೆ H+ ಇರುವಂತದ್ದು ಇದ್ದಾಗ ಮಾತ್ರ ನಾವು ಅದನ್ನ ಬೇಸಿಕ್ ಮತ್ತೆ ಆಸಿಡ್ ಆಗಿ ಡಿವೈಡ್ ಮಾಡಬಹುದು. ಮತ್ತೇನಾದ್ರೂ ಡೌಟ್ಗಳಿದೆಯಾ ಇದರಲ್ಲಿ? ನೋ ಸರ್. ಸೊ ಕೆಲವರಿಗೆ ತುಂಬಾ ವಾಯ್ಸ್ ಬ್ರೇಕ್ ಇಶ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಸ್ವಲ್ಪ ನಿಮ್ಮ ಏರಿಯಾದಲ್ಲಿ ನಿಮ್ಮ ಝೋನ್ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಸ್ವಲ್ಪ ಚೆನ್ನಾಗಿರೋ ಕಡೆ ನೋಡಿ. ನನಗೆ ಇಲ್ಲಿ ಪ್ರಾಬ್ಲಮ್ ಏನಿಲ್ಲ, ನನ್ನ ನೆಟ್ವರ್ಕ್ ಚೆನ್ನಾಗಿದೆ. ನೀವು ಸ್ವಲ್ಪ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಚೆಕ್ ಮಾಡಿ. ಸೊ ಜಸ್ಟ್ ನೀವು ಕೂತಿರೋ ಜಾಗನ ಚೇಂಜ್ ಮಾಡಿ, ಸ್ವಲ್ಪ ಹೊರಗಡೆ ಕಡೆಗಳೆಲ್ಲ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಟ್ರೈ ಮಾಡಿ. ಇದ್ರಲ್ಲಿ ನಮ್ಗೆ ಈಗ ಮೋನೋ ಅಟಾಮಿಕ್ ಅಯಾನ್ ಮತ್ತೆ ಪಾಲಿ ಅಟಾಮಿಕ್ ಅಯಾನ್ಸ್ ಅಗೇನ್. ಏನು ನಾವಲ್ಲಿ ಮೋನೋಅಟಾಮಿಕ್ ಮಾಲಿಕ್ಯೂಲ್ಸ್, ಡಯಾಟಾಮಿಕ್ ಮಾಲಿಕ್ಯೂಲ್ಸ್ ಮಾತಾಡಿದ್ವಿ, ಅದೇ ರೀತಿ ಅಯಾನ್ಸ್ ಗಳಲ್ಲೂ ಮೋನೋ ಪಾಲಿ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಮೋನೋ ಅಟಾಮಿಕ್ ಅಯಾನ್ ಅಂದ್ರೆ ಗೊತ್ತು, ಒಂದೇ ಆಟಮ್. ಪಾಲಿ ಅಟಾಮಿಕ್ ಅಂದ್ರೆ 2 ಆಟಮ್, 2ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ನೀವು ನೋಡಬಹುದು ಎಕ್ಸಾಂಪಲ್ ಗಳನ್ನ ಅಲ್ಲೇ ಇದೆ ನಿಮ್ಗೆ. Na+, Cl-, Ca2+, ಇವೆಲ್ಲದ್ರಲ್ಲೂ ಒಂದೊಂದೇ ಆಟಮ್ಗಳಿದೆ. ಅವೆಲ್ಲ ಆಟಮ್ಗಳದ್ದು ಚಾರ್ಜ್ ಗಳನ್ನ ಮೇಲೆ ಹಾಕಿದ್ದಾರೆ. ಸೊ ಅದೇ ರೀತಿ ಪಾಲಿಗೆ ಬಂದಾಗ ನಾನು SO4 2- ಬರ್ದಿದೆ, CO3 2- ಬರ್ದಿದೆ, ಅವು ಕೂಡ ಆಗುತ್ತೆ. ಅವನು ಕೂಡ ನೀವು ಪಾಲಿ ಅಟಾಮಿಕ್ ಆಗ್ಬೋದು, ಇಲ್ಲಾಂದ್ರೆ HCO3- ಅಂತಾನು ಬರುತ್ತೆ. ಓಕೆ, ಸೊ ಇದು 3 ಆಟಮ್ಸ್ ಇದೆ. ಸೊ ಇದನ್ನು ನಾವು ಪಾಲಿ ಅಟಾಮಿಕ್ ಅಯಾನ್ ಅಂತ ಕರಿತೀವಿ. ಓಕೆ, ಸೊ ಇದು ಮೋನೋ ಅಟಾಮಿಕ್ ಮತ್ತೆ ಪಾಲಿ ಅಟಾಮಿಕ್ ಅಯಾನ್ಸ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಒಂದೆರಡು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಅಯಾನ್ಸ್ ಅಂದ್ರೆ ನಮ್ಗೆ ಅರ್ಥ ಆಗಿದ್ಯಾ ಅನ್ನೋದಕ್ಕೆ. ಸೊ ಇಲ್ಲಿ ಏನ್ ಕ್ವಶನ್ ಕೇಳ್ತಿದ್ದಾರೆ, ಹೌ ಮೆನಿ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಇನ್
Al3+ ಆಗಿ ಪಕ್ಕದಲ್ಲಿ 27 13 ಅಂತ ಬರ್ದಿದ್ದಾರೆ. ಸೊ ಇದನ್ನ ನಾನು ಒಂದು ರೆಪ್ರೆಸೆಂಟೇಷನ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಎಕ್ಸ್ ಅಂತ ಹಾಕಿ ಈ ತರ ಒಂದು ರೆಪ್ರೆಸೆಂಟೇಷನ್ ಮಾಡಿದೀನಿ, ನೆನ್ಪಿದ್ಯಾ? ಸೊ ಏನ್ ಇಂಡಿಕೇಟ್ ಮಾಡ್ತಾ ಇತ್ತು ಅಲ್ಲಿ? ಮಾಸ್ ನಂಬರ್ ಅಟಾಮಿಕ್ ನಂಬರ್ ಎ ಅನ್ನೋದು ಅಟಾಮಿಕ್ ಮಾಸ್, ಝೆಡ್ ಅನ್ನೋದು ಅಟಾಮಿಕ್ ನಂಬರ್. ಕರೆಕ್ಟ್ ಅಲ್ವಾ? ಏನ ನೀವು ಅಟಾಮಿಕ್ ಮಾಸ್ ಅಂತಾನು ಕರಿಬಹುದು ಅಥವಾ ಮಾಸ್ ನಂಬರ್ ಅಂತಾನು ಕರಿಬಹುದು. ಝೆಡ್ ಅಟಾಮಿಕ್ ನಂಬರ್ ಆಗುತ್ತೆ. ಸೊ ಅದನ್ನೇ ಕೊಟ್ಟಿರೋದು. ಈಗ ಎ ಎಲ್ ಹತ್ರ 27 ಮತ್ತೆ 13 ಕಾಣ್ತಿದೆ. ಏನು 27 ಅಂದ್ರೆ ಏನು? ಮಾಸ್. ಅಲ್ವಾ? ಅದು ಎ ವ್ಯಾಲ್ಯೂ. ಝೆಡ್ ಈಗ ಅಂದ್ರೆ ನಿಮ್ಗೆ ಕೇಳ್ತಾರೆ, ಇದೊಂದು ಚಿತ್ರ ಕೊಟ್ಬಿಟ್ಟು ವಾಟ್ ಇಸ್ ದ ಮಾಸ್ ಆಫ್ ದ ಅಲ್ಯೂಮಿನಿಯಂ, ಎಷ್ಟು ಹೇಳ್ತೀರಾ ಮಾಸ್ ಅಲ್ಯೂಮಿನಿಯಂ? ಹಂಗೆ. ಸೊ ಹೌ ಮೆನಿ ನೀವು ಪ್ರೋಟಾನ್ಸ್ ಆರ್ ದೇರ್ ಇನ್ ಅಲ್ಯೂಮಿನಿಯಂ ಅಂತ ಕೇಳಿದ್ರೆ ಪ್ರೋಟಾನ್ಸ್ ಇಲ್ಲೇ ಗೊತ್ತಾಗುತ್ತಲ್ವಾ? ಝೆಡ್. ವಾಟ್ ಇಸ್ ಝೆಡ್? ಝೆಡ್ ಅಂದ್ರೆ ಅಟಾಮಿಕ್ ನಂಬರ್. ಅದನ್ನ ಡಿಫೈನ್ ಮಾಡಿದೀವಿ. ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ನಥಿಂಗ್ ಬಟ್ ಝೆಡ್, ಅಟಾಮಿಕ್ ನಂಬರ್. ಅದನ್ನ ಎಷ್ಟು ಪ್ರೋಟಾನ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಕ್ವಶನ್ ಹೇಳ್ತಿದ್ದಾರೆ, ಹೌ ಮೆನಿ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಇನ್ ಅಂತ. ನೋಡಿದ ತಕ್ಷಣ ನಿಮಗೆ ಪ್ರೋಟಾನ್ ಬಗ್ಗೆ ಕನ್ಫ್ಯೂಷನ್ ಆಗಲ್ಲ, ಹೇಳ್ಬಿಡ್ತಾರೆ ಈಸಿಯಾಗಿ, ಅಲ್ಲಿ 13 ಪ್ರೋಟಾನ್ಸ್ ಇದೆ ಅಂತ. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಎಷ್ಟು? Al3+. 3+ ಅಂದ್ರೆ ಅರ್ಥ ಏನು? ಅಂದ್ರೆ ಎಷ್ಟು ಲಾಸ್ ಆಗಿದೆ ಅಲ್ಲಿ? 3 ಲಾಸ್ ಆಗಿದೆ. 3 ಆಗಿದೆ. ನಮ್ಗೆ ಇನ್ನೂ ಒಂದೇನ್ ಗೊತ್ತು? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತಿದೆ ನಮ್ಗೆ. ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಸೊ 13 ಪ್ರೋಟಾನ್ ಇದೆ ಅಂದ್ರೆ ಎಲೆಕ್ಟ್ರಾನ್ ಎಷ್ಟಿರುತ್ತೆ? 13. ಸೊ Al3+ ಅಂದ್ರೆ 3 ಲಾಸ್ ಆಗಿದೆ ಅಂತ ನೀವೇ ಹೇಳಿದಿರಾ. ಎಷ್ಟು ಉಳಿತು? 10. ಸೊ ಅದನ್ನ ಇಂಡಿಕೇಟ್ ಮಾಡಿದ್ದಾರೆ. ನೋಡ್ಬೋದು, ಆನ್ಸರ್ ನಿಮ್ಗೆ ಕಾಣಿಸ್ತಾ ಇದೆಯಾ? 13 protons and 10 electrons. Similarly, you can see the second example. Second example ನೋಡ್ತಿದ್ದೀರಾ, ಅಲ್ಲೂ ಗೊತ್ತಾಗ್ತಿದೆ. ಸೆಲೇನಿಯಂ 2- ಅಂತ ಹಾಕಿದ್ದಾರೆ. 2- ಏನ್ ಇಂಡಿಕೇಟ್ ಮಾಡುತ್ತೆ? ಎರಡು ಗೇನ್ ಆಗಿದೆ ಅಂತ ಅಲ್ವಾ? ಪಡ್ಕೋತಾ ಇದೆ. ಎಲೆಕ್ಟ್ರಾನ್ಸ್ ಗೇನ್ ಆಗಿದೆ ಅಂತ. ಸೊ 34 ಪ್ರೋಟಾನ್ಸ್ ಇತ್ತು ಅಂದ್ರೆ ನಿಮ್ಗೆ ಗೊತ್ತಿದೆ 34 ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ. ಅದಕ್ಕೆ 2 ಎಲೆಕ್ಟ್ರಾನ್ ಆಡ್ ಆಗೋದ್ರಿಂದ 36 ಅಲ್ವಾ? ಸೊ ಈ ತರ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ ನಿಮ್ಗೆ. ಸೊ ಜಸ್ಟ್ ಇಷ್ಟೇ ಸಿಂಬಲ್ ಕೊಡೋದು, ಇಷ್ಟು ಸಿಂಬಲ್ ಕೊಡ್ತಾರೆ ಅಷ್ಟೇ ನಿಮ್ಗೆ. ಈ ಸಿಂಬಲ್ ಕೊಟ್ಬಿಟ್ಟು ಪ್ರೋಟಾನ್ ಎಷ್ಟಿದೆ ಹೇಳಿ, ಎಲೆಕ್ಟ್ರಾನ್ ಎಷ್ಟಿದೆ ಹೇಳಿ ಅಲ್ವಾ? ಸೊ ಹಂಗ ಏನ್ ಬೇಕಾದ್ರೂ ಕೇಳ್ಬೋದು ಅವ್ರು. ಸೊ ಅದು ನಿಮ್ಗೆ ಗೊತ್ತಾಗಿರ್ಬೇಕು. ಈಗ ಅರ್ಥ ಆಯ್ತಾ ಇದು? Yes sir. Okay sir. Okay, good. Yes sir. So again, next we'll move on. So next, standard types of formulas and models. So standard type of formulas ಮತ್ತೆ models ಅಂತ ಇದೆ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ನಾನು ಮಾಲಿಕ್ಯುಲರ್ ಫಾರ್ಮುಲಾ ಬಗ್ಗೆ ಏನು ಅಂತ ಹೇಳಿದೀನಿ. ಸೊ ನೀವು ನೋಡ್ಬೋದು ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಎಕ್ಸಾಕ್ಟ್ ನಂಬರ್ಗಳು ಎಷ್ಟೆಷ್ಟಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ನೆಕ್ಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಬರುತ್ತೆ. ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ನಾವೇನ್ ಮಾಡ್ತೀವಿ, ಬಾಂಡ್ ಲೈನ್ ಗಳನ್ನ ಹಾಕ್ತಿದೀವಿ. ಸೊ H ಮತ್ತೆ H ಮಧ್ಯೆ ಬಾಂಡ್ ಲೈನ್, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಗಳ ಮಧ್ಯೆ ಬಾಂಡ್ ಲೈನ್. ಸೊ ಈ ತರ ಬಾಂಡ್ ಲೈನ್ ಗಳನ್ನ ಹಾಕಿ ಬರಿತಾ ಇರ್ತೀವಿ. ಅದನ್ನ ನಾವು ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕರಿತೀವಿ. ಸೊ ನೆಕ್ಸ್ಟ್ 2 ಮಾಡೆಲ್ ಇದೆ ನೋಡಿ. ಆ 2 ಮಾಡೆಲ್ 3-dimensional ಮಾಡೆಲ್. ನೆಕ್ಸ್ಟ್ 2 ಮಾಡೆಲ್ ಬಾಲ್ ಅಂಡ್ ಸ್ಟಿಕ್ ಮಾಡೆಲ್ ಅಂಡ್ ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ಅಂತ. ಈ 3-dimensional ಮಾಡೆಲ್ ಗಳನ್ನ ನಾವೇ ಡೆಮಾನ್ಸ್ಟ್ರೇಟ್ ಮಾಡಬಹುದು ಕ್ಲಾಸ್ ರೂಮ್ ಗಳಲ್ಲಿ. ಅದು ಆಕ್ಚುಲಿ ಸಿಗುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ. ಬಾಲ್ ಅಂಡ್ ಸ್ಟಿಕ್ ಮಾಡೆಲ್, ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ಅಂತ ನಮ್ಗೆ ಸಿಗುತ್ತೆ. ಸೊ ಅದು ಹೆಂಗೆ ಅಂದ್ರೆ, ನೀವು ಪಜಲ್ಸ್ ಗಳು ಆಡಿರ್ತೀರಾ, ನಿಮ್ಗೆ ಪಜಲ್ಸ್ ಗಳು ಆಡಿರ್ತೀರ, ಅದ್ರಲ್ಲಿ ಜೋಡಿಸ್ತಾ ಇರ್ತೀವಿ ನಾವು ಕೆಲವೊಂದುಗಳನ್ನ. ಒಂದ್ರ ಮೇಲೆ ಒಂದ್ ಜೋಡಿಸೋದು, ಒಂದ್ರ ಪಕ್ಕ ಇನ್ನೊಂದು ಜೋಡಿಸೋದು. ಆ ಜೋಡಿಸೋದಕ್ಕೆ ಅಲ್ಲಿ ಪ್ರಾವಿಷನ್ ಕೂಡ ಮಾಡಿರ್ತಾರೆ, ಜಾಗ ಮಾಡಿರ್ತಾರೆ ಜೋಡಿಸೋಕೆ. ಸೊ ಆ ತರ ಇಲ್ಲಿ ಏನ್ ಮಾಡ್ತಿದೀವಿ ನಾವು, ಕಲರ್ ಬೇಸಿಸ್ ಮೇಲೆ. ಈಗ ಆಕ್ಸಿಜನ್ ರೆಡ್ ಅಂತ ತಗೊಂಡ್ರೆ ಮತ್ತೆ 2 ಹೈಡ್ರೋಜನ್ ಸೇಮ್ ಇರೋದ್ರಿಂದ ಆ 2 ಹೈಡ್ರೋಜನ್ ಕಲರ್ ಸೇಮ್ ಇರುತ್ತೆ.
ಸೊ ಆ ತರ ಅದನ್ನ ಜೋಡಿ ಮಾಡಿ ಅದನ್ನ ಅಲ್ಲಿಗೆ ಸ್ಟಿಕ್ ಮಾಡಿ ಅದನ್ನ ಬಾಲ್ ಅಂಡ್ ಸ್ಟಿಕ್ ಮಾಡಲ್ ಅಂತ ಕರೀತಾರೆ. ಅದೇ ರೀತಿ ಸ್ಪೇಸ್ ಫಿಲ್ಲಿಂಗ್ ಮಾಡಲ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ನಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದರ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ರೆಪ್ರೆಸೆಂಟೇಷನ್ ಗಳಿರುತ್ತೆ. ಓಕೆ, ಬಟ್ ಇದರಲ್ಲಿ ನಮಗೆ ಮೇನ್ ಆಗಿ ಇಂಪಾರ್ಟೆಂಟ್ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತೆ ಸ್ಟ್ರಕ್ಚರಲ್ ಫಾರ್ಮುಲಾ. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಫಾರ್ಮುಲಾಗಳಿದಾವೆ, ಬೇರೆ ರೀತಿಯಲ್ಲಿ ನಾವು ಬರಿತೀವಿ ಫಾರ್ಮುಲಾಗಳನ್ನ, ಅದನ್ನೆಲ್ಲ ನಾವು ಹೋಗ್ತಾ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಒಂದಷ್ಟು ಎಕ್ಸಾಂಪಲ್ ಗಳು ಕೊಟ್ಟಿದ್ದಾರೆ ಎಲಿಮೆಂಟ್ಸ್ ಗೆ. ಸೊ ನೆಕ್ಸ್ಟ್ ನೋಡೋಣ ಎಲಿಮೆಂಟ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಅಂದ್ರೆ ಏನು ಅಂತೆಲ್ಲ the differences ಗಳು. ಬಟ್ ಯು ಕ್ಯಾನ್ ಸಿ ದ ಎಲಿಮೆಂಟ್ಸ್ ಹಿಯರ್: ಸೋಡಿಯಂ, ಸಲ್ಫರ್, ಪೊಟ್ಯಾಷಿಯಂ, ನಿಕಲ್, ಐಡಿನ್, ಗೋಲ್ಡ್, ಕ್ಯಾಲ್ಸಿಯಂ. ಸೊ ಎಲ್ಲ ಎಲಿಮೆಂಟ್ಸ್ ಗಳು. ಬ್ರೋಮಿನ್, ನೈಟ್ರೋಜನ್, ಕ್ಲೋರಿನ್, ಹೀಲಿಯಂ, ಹೈಡ್ರೋಜನ್. ಓಕೆ, ಸೊ ಸನ್ನಲ್ಲಿ ಹೈಡ್ರೋಜನ್ ಕ್ವಾಂಟಿಟಿ ಜಾಸ್ತಿ ಅಲ್ಲ, ಸೊ ಅದಕ್ಕೆ ಹೈಡ್ರೋಜನ್ ಗ್ಯಾಸ್ ನ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಹೌ ಎಲಿಮೆಂಟ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇಂಟು ಗ್ರೂಪ್ಸ್. ಸೊ ಎಲಿಮೆಂಟ್ಸ್ ನ ಹೇಗೆ ಕ್ಲಾಸಿಫೈ ನಾವು ಮಾಡಿದೀವಿ, ಎಲಿಮೆಂಟ್ ಗಳು ಇದಾವೆ ನಮ್ಮ ಹತ್ರ, ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದೀವಿ 118 ಎಲಿಮೆಂಟ್ಸ್. ಆ 118 ಎಲಿಮೆಂಟ್ಸ್ ಏನಿದೆ ಅದನ್ನ ಹೇಗೆ ಕ್ಲಾಸಿಫೈ ಮಾಡಿದೀವಿ ಅಂದ್ರೆ, ಅದರಲ್ಲಿ 3 ಮೇಜರ್ ಕ್ಯಾಟಗರಿಗಳಿದಾವೆ. ಯಾವ್ದ್ಯಾವ್ದು ಅಂದ್ರೆ ಮೆಟಲ್, ನಾನ್ ಮೆಟಲ್ ಮತ್ತೆ ಮೆಟಲಾಯ್ಡ್. ಸೊ ಇದು 3 ಮೇಜರ್ ಕ್ಯಾಟಗರೀಸ್ ಇನ್ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಅಲ್ಲಿ ಆಗಿರುವಂತಹ 3 ಮೇಜರ್ ಕ್ಯಾಟಗರಿಗಳು. ಸೊ ಮೆಟಲ್ಸ್ ನಿಮ್ಗೆ ಗೊತ್ತಿದೆ, ದಟ್ ಆರ್ ಶೈನಿ ಅಂಡ್ ಗುಡ್ ಕಂಡಕ್ಟರ್ಸ್ ಆಫ್ heat and electricity, right? So ಅದಕ್ಕೆ ಒಂದಷ್ಟು ಎಕ್ಸಾಂಪಲ್: lead, copper, tin. ಸೊ ಅದಷ್ಟು ಎಕ್ಸಾಂಪಲ್ ಗಳು. ಶೈನಿಂಗ್ ಬರ್ತಾ ಇರುತ್ತೆ, ನೀವು ಗೋಲ್ಡ್ ಎಲ್ಲ ನೋಡಿದ್ರೆ ತುಂಬಾ ಶೈನಿಂಗ್ ಇರುತ್ತೆ. ಕಾಪರ್ ವೈರ್ ತಗೊಂಡ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಐರನ್ ತಗೊಂಡ್ರು ಅದ್ರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಓಕೆ, ಸೊ ದೇ ಆರ್ ಮ್ಯಾಲೆಬಲ್ ಅಂಡ್ ಡಕ್ಟೈಲ್ಸ್. ಮ್ಯಾಲೆಬಲ್ ಅಂಡ್ ಡಕ್ಟೈಲ್ ಅಂದ್ರೆ ನೀವು ವೈರ್ ಮತ್ತೆ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಅವುಗಳನ್ನ. ಇದನ್ನ ಹ್ಯಾಮರ್ ಗಳನ್ನ ಯೂಸ್ ಮಾಡಿ ಹೊಡೆದು ಬಡ್ದು thin sheet, you can convert them into thin sheets and then you can convert them to wires. Okay, so the metals. In non metals ಬಂದ್ರೆ sulfur ಇದೆ, neon ಇದೆ, iodine. So these are all non metals. So ಅದು ಶೈನಿಂಗ್ ಇರಲ್ಲ, ಡಲ್ ಶೈನಿಂಗ್ ಇರಲ್ಲ, and electricity ನು ಕೂಡ ಕಂಡಕ್ಟ್ ಮಾಡೋದಿಲ್ಲ. ಬ್ರಿಟಲ್ ಅಂದ್ರೆ ಈಸಿಯಾಗಿ ಬ್ರೇಕ್ ಮಾಡಬಹುದು ನೀವು. ಬ್ರಿಟಲ್ ಸುಲಭವಾಗಿ ನೀವು ಅದನ್ನ ಬ್ರೇಕ್ ಮಾಡಬಹುದು, ಮುರಿಬಹುದು ಅಂತ ಬ್ರಿಟಲ್. ಅನ್ಮ್ಯಾಲೆಬಲ್, ನೀವು ಯಾವ್ದೇ ರೀತಿಯಾಗಿ ಅದನ್ನ ಶೀಟ್ಸ್ ಆಗಿ ತಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಬಂದ್ರೆ ಮೆಟಲಾಯ್ಡ್ಸ್. ದೇ ಶೋ ಬೋತ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಎರಡು ಪ್ರಾಪರ್ಟಿಗಳನ್ನ ತೋರಿಸ್ತವೆ. ಸೊ ಅದು ಮೆಟಲಾಯ್ಡ್ಸ್. ದೇ ಆರ್ ಕಾಲ್ಡ್ ಆಸ್ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಎರಡು ಪ್ರಾಪರ್ಟಿಗಳು ತೋರಿಸಿದ್ರೆ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಸೊ ದೇ ಹ್ಯಾವ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಆಸ್ ಐ ವಾಸ್ ಸೇಯಿಂಗ್, ಸಮ್ ಮೆಟಲಾಯ್ಡ್ಸ್ ಆರ್ ಶೈನಿಂಗ್, ಕೆಲವೊಂದು ಶೈನಿಂಗ್ ಇರುತ್ತೆ, ಸಮ್ ಡಲ್ ಇರುತ್ತೆ, and some are malleable and ductile, some are not. Some conduct electricity and heat, some do not conduct. So ಇದು ಎರಡನ್ನು ಏನ್ ಮಾಡ್ತಾ ಇದ್ದಾರೆ, ಎರಡು ಮಿಕ್ಸರ್, ಈ ಮೆಟಲ್ ಮತ್ತೆ ನಾನ್ ಮೆಟಲ್ ಎರಡು, ಅದನ್ನ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ನೀವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದ್ರೆ ಒಂದು ಜಿಗ್ಜಾಗ್ ಲೈನ್ ಎಳೆದಿರ್ತಾರೆ. ಆ ಜಿಗ್ಜಾಗ್ ಲೈನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸಪರೇಟ್ ಮಾಡ್ತಿರೋದು ಮೆಟಲ್ ಮತ್ತೆ ನಾನ್ ಮೆಟಲ್ ನ. ಸೊ ಅದನ್ನ ಸಪರೇಟ್ ಮಾಡ್ತಿರೋದು. ಸೊ ಅದನ್ನ ಮುಂದೆ ಪಿರಿಯಾಡಿಕ್ ಟೇಬಲ್ ನ ತಗೊಂಡಾಗ ಡಿಸ್ಕಸ್ ಮಾಡೋಣ. ಲೋಹ ಬನಸ್. ಹೌದು. ಓಕೆ, ಸೊ ಇಲ್ಲಿ ಮೆಟಲ್, ನಾನ್ ಮೆಟಲ್ ಮತ್ತೆ ಮೆಟಲಾಯ್ಡ್ಸ್ ಮೂರು ನೆನ್ಪಿಟ್ಕೋಬೇಕು. ಸೊ ಅದ್ರ ಬಗ್ಗೆನೇ ಕಂಪ್ಲೀಟ್ ಒಂದು ಚಾಪ್ಟರ್ ನೀವು ಓದಿರ್ತೀರಾ. ಸೊ ಅದು ರಿಯಾಕ್ಷನ್ಸ್ ಗಳೆಲ್ಲ ಓದಿರ್ತೀರಾ. ಸೊ ಅದೆಲ್ಲ ನಾವು ಹೋಗ್ತಾ ಸ್ಟಡಿ ಮಾಡ್ತೀವಿ. ಸೊ ಜಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ಮಾಡ್ತಾ ಹೋಗ್ಬೇಕು ಈಗ. So compound has different properties than the element it contains. So sodium, chlorine,
ಇವೆರಡು ನೋಡಿ, ಸೋಡಿಯಂ ಮತ್ತೆ ಕ್ಲೋರೈನ್ ಇವೆರಡು ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗ್ತದೆ. ಸೋಡಿಯಂ ಕ್ಲೋರೈಡ್ ಏನು ಕಾಂಪೌಂಡ್. ಓಕೆ, ಬಟ್ ಇದ್ರದೇ ಪ್ರಾಪರ್ಟಿ ಬೇರೆ, ಕ್ಲೋರಿನ್ದೇ ಪ್ರಾಪರ್ಟಿ ಬೇರೆ. ಕಾಂಪೌಂಡ್ ಹ್ಯಾಸ್ ಡಿಫರೆಂಟ್ ಪ್ರಾಪರ್ಟೀಸ್ ದ್ಯಾನ್ ದ ಎಲಿಮೆಂಟ್ ಇಟ್ ಕಂಟೈನ್ಸ್. ಅಂದ್ರೆ ಸೋಡಿಯಂದೇ ಒಂದು ಪ್ರಾಪರ್ಟಿ ಇದೆ. ಹೆಂಗೆ ಅಂದ್ರೆ ಸೋಡಿಯಂ ಇಸ್ ಹೈಲಿ ರಿಯಾಕ್ಟಿವ್, ತುಂಬಾ ರಿಯಾಕ್ಟಿವ್. ನೀವು ವಾಟರ್ ಒಳಗೆ ಹಾಕಿದ ತಕ್ಷಣ ನೋಡಿದೀರಾ, ಬೆಂಕಿಯಲ್ಲಿ ಹತ್ಕೊಂಡ್ಬಿಡ್ತಾರೆ, ಅಷ್ಟು ರಿಯಾಕ್ಟಿವ್ ಸೋಡಿಯಂ. ಕ್ಲೋರಿನ್ ಪಾಯ್ಸನ್ ಅದು. ಕ್ಲೋರಿನ್ ನೀವೇನಾದ್ರೂ ಕ್ಲೋರಿನ್ ಗ್ಯಾಸ್ ನ ಇನ್ಹೇಲ್ ಮಾಡ್ಬಿಟ್ರೆ, ಕ್ಲೋರಿನ್ ಗ್ಯಾಸ್ ನ ಉಸಿರಾಡಿದ್ರೆ ಕ್ಲೋರಿನ್ ಗ್ಯಾಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಬೇಗ ಏನಾಗುತ್ತೆ ಒಂಥರ ಗಿಡಿನೆಸ್, ತಲೆ ಸುತ್ತ ಬರುವಂತದ್ದು, ತಲೆ ಸುತ್ತ ಬಂದ್ಬಿಟ್ಟು ಬಿದ್ದೋಗ್ಬಿಡ್ತೀವಿ. ಅದು ಜಾಸ್ತಿ ಇನ್ಹೇಲ್ ಮಾಡಿದಾಗ ನಮ್ಗೆ ಅದು ಡೆತ್ ಕೂಡ ಕಾಸ್ ಮಾಡುತ್ತೆ. ಸೊ ಅಷ್ಟು ಪಾಯ್ಸನಸ್ ಇರುತ್ತೆ ಕ್ಲೋರಿನ್ ಗ್ಯಾಸ್. ಬಟ್ ಇವೆರಡನ್ನ ಕಂಬೈನ್ ಮಾಡಿದಾಗ ಸಾಲ್ಟ್ ಬರುತ್ತೆ, ಸೋಡಿಯಂ ಕ್ಲೋರೈಡ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್. ಅದನ್ನ ನಾವು ಜಾಸ್ತಿ ತಗೋತೀವಿ. ಸಾಲ್ಟ್ ಎಲ್ಲಾ ಫುಡ್ಗೂ ಯೂಸ್ ಮಾಡೇ ಮಾಡ್ತೀವಿ. ಅಂದ್ರೆ ಅಲ್ಲೇ ನಿಮ್ಗೆ ಡಿಫ್ರೆನ್ಸಸ್ ಅರ್ಥ ಆಗ್ಬೇಕು. ಕಾಂಪೌಂಡ್ ಆಗಿ ಬಂದಾಗ ಅದ್ರದ್ದು ಪ್ರಾಪರ್ಟಿ ಕಂಪ್ಲೀಟ್ ಚೇಂಜ್. ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇದ್ದಾಗ ಅದ್ರದ್ದು ಪ್ರಾಪರ್ಟಿನೇ ಬೇರೆ. ಸೊ ಎ ಕಾಂಪೌಂಡ್ ಹ್ಯಾಸ್ ಡಿಫರೆಂಟ್ ಪ್ರಾಪರ್ಟೀಸ್ ದ್ಯಾನ್ ದ ಎಲಿಮೆಂಟ್ ಇಟ್ ಕಂಟೈನ್ಸ್. ಕ್ಲಿಯರ್ ಆಗಿದೆ ಇದು? ನಾನು ಏನ್ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ನಿಮ್ಗೆ? ಎಸ್ ಸರ್. ಸೊ ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇದ್ದಾಗನೇ ಪ್ರಾಪರ್ಟಿ ಬೇರೆ, ಕಾಂಪೌಂಡ್ ಆದಾಗನೇ ಪ್ರಾಪರ್ಟಿ ಅದ್ರದ್ದು ಬೇರೆ ಆಗುತ್ತೆ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್. ಸೊ ನೆಕ್ಸ್ಟ್ ಏನಿದೆ ನಮ್ಗೆ, ವಿ ಆಲ್ರೆಡಿ ನೋ, ಯು ಆಲ್ರೆಡಿ ನೋ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆಲ್ರೆಡಿ, ವಾಟ್ ಯು ನೋ ಆಲ್ರೆಡಿ ವಿ ನೋ ಇಸ್ ಮಾಲಿಕ್ಯೂಲ್ ಇಸ್ ಮೇಡ್ ಅಪ್ ಆಫ್ ಆಟಮ್. ಗೊತ್ತಿದೆ. ಈಚ್ ಆಟಮ್ ಹ್ಯಾಸ್ ಮಾಸ್ ನೋನ್ ಆಸ್ ಅಟಾಮಿಕ್ ಮಾಸ್. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಮಾಸ್ ನಂಬರ್ ಆಗ್ಬೋದು ಅಥವಾ ಅಟಾಮಿಕ್ ಮಾಸ್ ಆಗ್ಬಹುದು, ಅದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್, ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಹಾಗಾದ್ರೆ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಓದಿದ್ವಿ, ರೈಟ್? ಅಟಾಮಿಕ್ ಮಾಸ್ ಓದಿದ್ವಿ, ರೈಟ್? ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಇಸ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು? ಸೊ ಮಾಲಿಕ್ಯುಲರ್ ಮಾಸ್ ಡೆಫಿನೇಷನ್ ಅಲ್ಲೇ ಇದೆ, ನೀವು ನೋಡಬಹುದು. ಇಟ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸ್ ಆಫ್ ಆಲ್ ದ ಆಟಮ್ಸ್ ಆಫ್ ಮಾಲಿಕ್ಯೂಲ್. ಅರ್ಥ ಆಗ್ತಿದ್ಯಾ? ಸಮ್ ಅಂದ್ರೆ ಏನು? ಅಡಿಷನ್ ಮಾಡ್ತಾ ಇದ್ರೆ ಏನ? ಅಟಾಮಿಕ್ ಮಾಸ್ ಆಫ್ ಆಲ್ ದ ಆಟಮ್ಸ್, ಎಲ್ಲ ಆಟಮ್ದು ಅಟಾಮಿಕ್ ಮಾಸ್ ಗಳನ್ನ ನಾವು ಸಮ್ ಮಾಡಿದ್ರೆ that will give you what? Molecular mass. So ಹಾಗಾದ್ರೆ let's find out the molecular mass of water. What is the molecular mass of water ಅಂತ ಕ್ವಶನ್ ಇರುತ್ತೆ ನಿಮಗೆ. What is the molecular mass of water ಅಂತ. ಸೊ ಈಗ ನೋಡೋದಾದ್ರೆ ವಾಟರ್ ಮಾಲಿಕ್ಯೂಲ್, ಎರಡು ಹೈಡ್ರೋಜನ್ ಇದೆ ಅದರಲ್ಲಿ, ಕರೆಕ್ಟ್. ಒಂದು ಆಕ್ಸಿಜನ್ ಇದೆ, ರೈಟ್. ಸೊ ಅದ್ರದ್ದು ನೆಕ್ಸ್ಟ್ ನೋಡೋದಾದ್ರೆ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1U, ಆಕ್ಸಿಜನ್ ಇಸ್ 16U. ಸೊ U ಅನ್ನೋದು ಅಟಾಮಿಕ್ ಮಾಸ್ ಯೂನಿಟ್ ಅಂತ, ಅದೊಂದು SI ಯೂನಿಟ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಅಟಾಮಿಕ್ ಮಾಸ್ ನ. ಓಕೆ, ಸೊ ಅದನ್ನ AMU ಅಂತಾನು ಬರೀಬಹುದು, ಇಲ್ಲ U ಅಂತಾನು ಬರೀಬಹುದು. ಓಕೆ, ಸೊ ದಟ್ ಈಸ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು 1U and oxygen is equal to 16U. ಸೊ ಟೋಟಲ್ ಎಷ್ಟು ಹೈಡ್ರೋಜನ್ ಇದೆ? 2 ಹೈಡ್ರೋಜನ್ ಇದೆ. ಸೊ 2 ಹೈಡ್ರೋಜನ್ ಅಟಾಮಿಕ್ ಮಾಸ್ 1U ಇದೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಬಹುದು. 2 into 1U, 2 into 1U ಮಾಡಿದ್ದಾರೆ, ಪ್ಲಸ್ ಒಂದೇ ಒಂದು ಆಕ್ಸಿಜನ್ ಆಟಮ್ ಇದೆ, ಒಂದು ಆಕ್ಸಿಜನ್ ಆಟಮ್ ಇಂಟು ಮಾಸ್ ಆಫ್ ಆಕ್ಸಿಜನ್ ಎಷ್ಟಿದೆ? 16U. ಸೊ ಅವೆರಡನ್ನು ಸಮ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತಿದೆ? 18U. 18U. ಗೊತ್ತಾಗಿದೆ? ಇದು ನಿಮ್ಗೆ ಅರ್ಥ ಆಯ್ತಾ? ಎಸ್ ಸರ್. ಸೊ ಇದು ಹೇಗೆ ನಾವು ಅಟಾಮಿಕ್ ಮಾಲಿಕ್ಯುಲರ್ ಮಾಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಈಸ್ ಅಟಾಮಿಕ್ ಮಾಸ್ ಆಫ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಸೊ ಅದೇ ರೀತಿ ನೀವು ಈಗ ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್ ಆಫ್ O2? ಮಾಲಿಕ್ಯುಲರ್ ಮಾಸ್ ಆಫ್ O2 ಎಷ್ಟಪ್ಪ? 32. ಅಲ್ವಾ? 32.
2. ಇದೆಲ್ಲರಿಗೂ ಅರ್ಥ ಆಗ್ತಿದೆ ನೋಡಿ, ಇಂಪಾರ್ಟೆಂಟ್ ಇದುವೆ. ಓಕೆ, ಒಂದು ಆಕ್ಸಿಜನ್ 16 ಅಂದ್ರೆ 2 ಆಕ್ಸಿಜನ್ ಏನ್ ಮಾಡ್ತೀರಾ, 16 into 2 ಮಾಡ್ತೀರಾ. ಸೊ ವಿಲ್ ಗೆಟ್ 32. ಸೊ ದಟ್ ಈಸ್ ವಾಟ್ ಮಾಲಿಕ್ಯುಲರ್ ಮಾಸ್ ಆಫ್. ರೆಪ್ರೆಸೆಂಟ್ ಮಾಡಿದಿರಲ್ಲ ಅದು ಇನ್ನೊಂದ್ಸಲ ಹೇಳಿ. ಸೊ ಯು ಏನಿದೆ, ಸೊ ದಿಸ್ ಈಸ್ ನೋನ್ ಆಸ್, ನಾವು ಅದನ್ನ AMU ಅಂತಾನು ಕರಿಬಹುದು, ಅಥವಾ ಸಿಂಪ್ಲಿ ಯು ಕ್ಯಾನ್ ಕಾಲ್ ಇಟ್ ಆಸ್ U. ಸೊ ವಾಟ್ ಈಸ್ A ಅಂದ್ರೆ, ಸೊ A is nothing but atomic mass unit. So AMU is atomic mass unit. ಗೊತ್ತಾಯ್ತಾ ಇಷ್ಟು? Yes, sir. Okay, sir. ಸೊ ಮಾಲಿಕ್ಯುಲರ್ ಮಾಸ್ ಆದ್ಮೇಲೆ ನೆಕ್ಸ್ಟ್ ಒಂದು ಏನಿದೆ, ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಇದೆ. ಫಾರ್ಮುಲಾ ಯೂನಿಟ್ ಮಾಸ್. ಸೊ ಯು ಕ್ಯಾನ್ ಸಿ ದೇರ್ ಫಾರ್ಮುಲಾ ಯೂನಿಟ್ ಮಾಸ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಚೇಂಜಸ್ ಏನು ಇಲ್ಲ ಅಲ್ಲಿ. ಫಾರ್ಮುಲಾ ಯೂನಿಟ್ ಮಾಸ್ ಮತ್ತೆ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಎರಡರದ್ದು ವ್ಯಾಲ್ಯೂ ಸೇಮ್ ಬರುತ್ತೆ, ಸಮ್ ಮಾಡಿದಾಗ ವ್ಯಾಲ್ಯೂ ಸೇಮ್ ಬರುತ್ತೆ. ಬಟ್ ಏನ್ ಡಿಫ್ರೆಂಟ್ ಇರುತ್ತೆ ಅಂದ್ರೆ, so what is the difference? Difference ಏನು? We use the word formula unit mass for those substance whose constituent particles are ions. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಯಾವಾಗ ಫಾರ್ಮುಲಾ ಯೂನಿಟ್ ಮಾಸ್ ಬರುತ್ತೆ, ಯಾವಾಗ ನಮ್ಮಲ್ಲಿ ಅಯಾನ್ಸ್ ಇರುತ್ತೆ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಸೊ ಈ ತರ ಹೇಳ್ತೀನಿ. ಸೊ ಅದು ಇದ್ದಾಗ ನಾವು ಅದನ್ನ ಫಾರ್ಮುಲಾ ಯೂನಿಟ್, ಯಾವಾಗ ಅದ್ರದ್ದು ಫಾರ್ಮುಲಾ ಯೂನಿಟ್ ಮಾಸ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ನೋಡಿ, ಏಕೆಂದ್ರೆ ಈಗ ಫಾರ್ಮುಲಾ ಯೂನಿಟ್ ಮಾಸ್, ಮಾಲಿಕ್ಯುಲರ್ ಮಾಸ್ ಎರಡರಲ್ಲೂ, ಸೊ ಎರಡೂ ಕೇಸಲ್ಲಿ ನಮ್ಗೆ ಥಿಯರಿ ಡಿಫ್ರೆಂಟ್, ಡೆಫಿನೇಷನ್ಸ್ ಏನಾದ್ರೂ ಹೇಳಿದ್ರೆ ಅದ್ರ ಡೆಫಿನೇಷನ್ ಬೇರೆ. ಬಟ್ ಎರಡೂವನ್ನು ಕೂಡ ಕಂಡುಹಿಡಿಯುವಂತ ವಿಧಾನ ಒಂದೇ, ಸೇಮ್ ಪ್ರೊಸೀಜರ್, ಎರಡನ್ನೂ ಕಂಡುಹಿಡಿಯೋದಿಕ್ಕೆ. ಓಕೆ, ಎರಡಕ್ಕೂ ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ, ಕಂಡುಹಿಡಿಯೋ ಮೆಥಡ್ ಎರಡಕ್ಕೂ ಸೇಮ್. ಬಟ್ ಯಾವಾಗ ಫಾರ್ಮುಲಾ ಯೂನಿಟ್ ಮಾಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ನಾವು, ಯಾವಾಗ ಅದು ಅಯಾನ್ಸ್ ಅಂತ ಗೊತ್ತಾಗಿರುತ್ತೆ ಅವಾಗ. ಗೊತ್ತಾಗ್ತಿದ್ಯಾ? ಯಾವಾಗ ಅಯಾನ್ಸ್ ಅಂತ ಇರುತ್ತೆ ನಮ್ಮ ಹತ್ರ, ಅಯಾನ್ಸ್ ಅಂತ ಬಂದಾಗ ನಿಮ್ಗೆ NaCl ಇರ್ಬೋದು, KCl ಕಾಣಿಸ್ಬೋದು, MgBr ಕಾಣಿಸ್ಬೋದು. ಓಕೆ, ಸೊ ಈ ತರ ಎಲ್ಲ ಇದ್ದಾಗ ನೀವೇನ್ ಮಾಡ್ತೀರಾ ಅವಾಗ, ಸೊ MgBr2 ಇರ್ಬೋದು. ಸೊ ಈ ತರ ಎಲ್ಲ ಇದ್ದಾಗ ಏನ್ ಮಾಡ್ತೀವಿ ನಾವು, ಇದೆಲ್ಲ ಅಯಾನ್ಸ್ ಗಳು. KCl ಏನಾಗುತ್ತೆ, K+3s ಮೈನಸ್, Mg ಏನಾಗುತ್ತೆ, Mg2+Br ಮೈನಸ್. ಸೊ ಈ ತರ ಆಗುತ್ತೆ. ಸೊ ಇದನ್ನ ಅಯಾನ್ಸ್ ಇದ್ದಾಗ ನಾವ್ ಏನ್ ಮಾಡ್ತೀವಿ, ಫಾರ್ಮುಲಾ ಯೂನಿಟ್ ಮಾಸ್ ಅಂತ ತಗೋತೀವಿ, ಅಯಾನ್ಸ್ ಇದ್ದಾಗ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ವೆನ್ ಯು ಹ್ಯಾವ್ ಅಯಾನ್ಸ್, ಸೊ ಅಯಾನ್ಸ್ ಇದ್ದಾಗ ಮಾತ್ರ ನಾವೇನಂತ ಕರಿತೀವಿ ಅದನ್ನ, ಫಾರ್ಮುಲಾ ಯೂನಿಟ್ ಮಾಸ್. ಓಕೆ, ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಟ್ಸ್ ಜಸ್ಟ್ ಲೈಕ್ ಕಾಲಿಂಗ್ ಸ್ನೋ ಐಸ್. ಐಸ್ ಸ್ನೋ ಅಂತಾನು ಕರೀತಾರೆ ಅಥವಾ ಐಸ್ ಅಂತಾನು ಕರಿಬಹುದು. ಬಟ್ ಎರಡೂ ಒಂದೇ ಇರುತ್ತೆ, ಬಟ್ ಕರೆಯುವಂತ ವೇ ಮಾತ್ರ ಬೇರೆ. ಅರ್ಥ ಆಯ್ತಾ ಇಲ್ವಾ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ. ಬಟ್ ಫಾರ್ಮುಲಾ ಯೂನಿಟ್ ಮಾಸ್, ಮಾಲಿಕ್ಯುಲರ್ ಯೂನಿಟ್ ಮಾಸ್ ಎರಡನ್ನೂ ಕಂಡುಹಿಡಿಯೋ ಮೆಥಡ್ ಸೇಮ್. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಬಟ್ ಅದ್ರಲ್ಲಿ ಅಯಾನ್ಸ್ ಬಂದಾಗ ಮಾತ್ರ ನಾವು ಫಾರ್ಮುಲಾ ಯೂನಿಟ್ ಮಾಸ್ ಅನ್ನೋ ವರ್ಡ್ ನ ಯೂಸ್ ಮಾಡ್ಬೇಕು, ಅಯಾನ್ಸ್ ಬಂದಾಗ ಮಾತ್ರ. ಸೊ ಈಗ ಇಲ್ಲಿ ನೋಡಿ, ಫಾರ್ಮುಲಾ ಯೂನಿಟ್ ಮಾಸ್ ಆಫ್ CaCl2. CaCl2 ಏನು, ಅದು ಅಯಾನ್, ಅಂದ್ರೆ ಅಯಾನಿಕ್ ಸಾಲಿಡ್ ಅಂತಾನು ಕರಿತೀವಿ, ಅದು ಅಯಾನ್ಸ್. ಸೊ ಅಯಾನ್ಸ್ ಆಗಿರೋದ್ರೆ ಇವಾಗ ಇಲ್ಲಿ ಫಾರ್ಮುಲಾ ಯೂನಿಟ್ ಮಾಸ್ ಅಂತ ತಗೋತೀವಿ. ಸೊ
ಸೊ ಅಲ್ಲಿ ಬಟ್ ಕಂಡುಹಿಡಿಯೋ ವೇ ನೋಡಿ ಎರಡು ಸೇಮ್. ಕ್ಯಾಲ್ಸಿಯಂ ಎಷ್ಟಿದೆ? ಒಂದೇ ಇದೆ. ಕ್ಲೋರಿನ್ ಎಷ್ಟಿದೆ? 2 ಇದೆ. ಸೊ ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ ಎಷ್ಟು? 40. 2 ಇಂಟು ಕ್ಲೋರಿನ್ 2 ಇಂಟು 35.5 ದಟ್ ಇಸ್ ದ ಮಾಸ್ ಆಫ್ ಕ್ಲೋರಿನ್. ಸೊ ಟೋಟಲ್ ನಿಮ್ಗೆ ಎಷ್ಟು ಬರುತ್ತೆ? 111 ಬರುತ್ತೆ. ಸೊ ಕಂಡುಹಿಡಿತಿರೋ ಮೆಥಡ್ ಏನು ಚೇಂಜ್ ಇಲ್ಲ, ಕಂಡುಹಿಡಿತಿರೋ ಮೆಥಡ್ ಸೇಮ್ ಇದೆ. ಬಟ್ ಯಾವಾಗ ಫಾರ್ಮುಲಾ ಯೂನಿಟ್ ಮಾಸ್ ಯೂಸ್ ಮಾಡ್ತೀರಾ ಅಂದ್ರೆ ವೆನ್ ಯು ಹ್ಯಾವ್ ಅಯಾನ್ಸ್. ಅರ್ಥ ಆಯ್ತಾ ಈಗ? ಎಸ್ ಸರ್. ಸೊ Okay, so next we'll move on to valence electrons. So valence electrons ಬಗ್ಗೆ already you people know, so but just will briefly go through that. So valence electrons ಅಂದ್ರೆ ಏನು? So you can see there valence electrons ಅಂದ್ರೆ the electrons present in the outermost shell. ಏನ್ ಹೇಳ್ತೀರಾ ಕನ್ನಡದಲ್ಲಿ ಇದಕ್ಕೆ? ಅಂದ್ರೆ ಅತ್ಯಂತ ಹೊರಕವಚದಲ್ಲಿರುವ ಪರಮಾಣುಗಳು. ಅದನ್ನೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ ಅಂತಾನೆ ಕರೀತೀವಿ ಅಂತಾರೆ ಸರ್. ಹೌದಾ? ಅದ್ರಲ್ಲೂ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಹಾ, ಸೊ ಅದನ್ನ ಬೀಜಕ್ಕೆ ಹೊರಕವಚಕ್ಕೆ ಇರುವ ಅಂತರ ಸರ್. ಅಂತರ ಬಂದು ಅದು ಇದಾಗುತ್ತೆ, ಏನಾಗುತ್ತೆ? ರೇಡಿಯಸ್ ಆಗುತ್ತಲ್ವಾ? ತ್ರಿಜ್ಯ. ಹೌದು ಸರ್. ಹಾ ಹೌದು ಹೌದು. ತ್ರಿಜ್ಯ ಆಗುತ್ತೆ, ಪರಮಾಣು ತ್ರಿಜ್ಯ ಆಗುತ್ತೆ ಅದು. ಅಂತರ ಬೇಡ ಇಲ್ಲಿ ನಮ್ಗೆ, ಅಂತರಕ್ಕೆ ಆಮೇಲೆ ಹೋಗೋಣ ನಾವು. The electrons present in the outermost shell of an atom are known as valence electron. Outermost shell, ನೀವೇನು ಹೊರಕವಚ ಅಂತ ಹೇಳ್ತಿದ್ರೆ ಅದನ್ನ ಇಲ್ಲಿ outermost shell ಅಂತ ಹೇಳ್ತಾ ಇದ್ದಾರೆ. So the electrons which is present in the outermost shell of an atom are known as valence electrons. So ಹಾಗಾದ್ರೆ ಹೊರಕವಚದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಇರಬಹುದು? 8. ಅಲ್ವಾ? ಸೊ outermost shell ಅಲ್ಲಿ it can accommodate maximum of 8 electrons. ಅದನ್ನ ಹೇಳಿದ್ದಾರೆ, maximum of 8 electrons ನ it can accommodate in the outermost shell. So outermost shell ಅಲ್ಲಿ 8 ಎಲೆಕ್ಟ್ರಾನ್ ಗಳನ್ನ ಮ್ಯಾಕ್ಸಿಮಮ್ ಆಗಿ ಅದು ಅಕಾಮಡೇಟ್ ಮಾಡಬಹುದು. ಸರ್ ಇಲ್ಲಿ ಎಂ ಶೆಲ್ ಅಲ್ಲಿ 18 ಎಲೆಕ್ಟ್ರಾನ್ಸ್ ಇರ್ಬೇಕು ಅಲ್ವಾ? ಅದ್ರಲ್ಲಿ 10 ಐತೆ. ಅಲ್ಲ, ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸಿರೋದು. ಇಲ್ಲಿ ಸುಮ್ಮನೆ ಒಂದು ರಫ್ಲಿ ಒಂದು ಡಯಾಗ್ರಾಮ್ ಹಾಕಿದಾರೆ ಅಷ್ಟೇ ಅಲ್ವಾ? ಇಲ್ಲಿ ಎಂ ಅಲ್ಲಿ ಎಷ್ಟಿರ್ಬೇಕಿತ್ತು? 18 ಇರ್ಬೇಕಿತ್ತಾ? ಬೇರೆ ಎಲ್ಲ ಶೆಲ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದಾರಾ? ಇಲ್ಲ ಸರ್, ಇಲ್ಲ. ಅದೇ ಒಂದು ರಫ್ ಡಯಾಗ್ರಾಮ್ ಹಾಕಿದಾರೆ ಅಷ್ಟೇ, ಅದು ಒಂದು ರಫ್ ಡಯಾಗ್ರಾಮ್ ಅಷ್ಟೇ. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಔಟರ್ ಮೋಸ್ಟ್ ಅಂದ್ರೆ ಯಾವ್ದೊಂದು ಗೊತ್ತಾಗ್ಲಿ ಅಂತ. ಔಟರ್ ಮೋಸ್ಟ್ ಈಗ ಯಾವ್ದು ಏನು ಇದು ಔಟರ್ ಮೋಸ್ಟ್ ಇರುವಂತದ್ದು, ಹೊರಗಡೆ ತುಂಬಾ ಇದೆ. ಎಸ್ ತೋರಿಸಿ ಸರ್. ಇವಾಗ ವೇಲೆನ್ಸಿ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅದು ವೇಲೆನ್ಸಿ ಅಲ್ವಾ? ಹೌದು. ಇವಾಗ ಕ್ಲೋರಿನ್ ಗೆ ಅಟಾಮಿಕ್ ನಂಬರ್ 17, ಅದಕ್ಕೆ ವೇಲೆನ್ಸಿ 1 ಇದೆ. ಆದ್ರೆ ಅದ್ರ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ ಇರುತ್ತೆ, ಅವಾಗ ಅದು 7 ವೇಲೆನ್ಸಿ ಆಗ್ಬೇಕಲ್ವಾ? ಈಗ ಅದನ್ನೇ ನಾನು ಹೇಳ್ತೀನಿ. ಒಂದೇ ಅಂತ ತಗೋತೀವಿ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ನಾವು ತಗೊಂಡಿಲ್ವಲ್ಲ. ಕರೆಕ್ಟ್ ನೀ ಹೇಳಿದ್ ಕರೆಕ್ಟ್. ಅದ್ರ ಬಗ್ಗೆ ಈಗ ನಾನು ಹೋಗ್ತಾ ಡಿಸ್ಕಸ್ ಮಾಡ್ತೀನಿ ಇದ್ರಲ್ಲಿ. ಓಕೆ, ಸೊ ಅದು ಯಾಕೆ ಒಂದು ಅಂತಾನೆ ತಗೋತಾ ಇದೀವಿ ಅನ್ನೋದನ್ನ ನಾನು ಇಲ್ಲಿ ಹೋಗ್ತಾ ಡಿಸ್ಕಸ್ ಮಾಡ್ತೀನಿ. ಓಕೆ ಸರ್. ಸೊ ಈಗ ನೆಕ್ಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಯ್ತು. ಸೊ ನೆಕ್ಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ ಇಟ್ ವಾಸ್ ಫೌಂಡ್ ಇನ್ ಎಕ್ಸ್ಪೆರಿಮೆಂಟ್ಸ್ that atoms whose outermost shell is filled show little chemical activity. ಅಂದ್ರೆ ಇದೇನರ್ಥ? ತುಂಬಾ ಫಿಲ್ಡ್ ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದು. outermost electron ಫಿಲ್ಡ್ ಅಂದ್ರೆ 8 ಎಲೆಕ್ಟ್ರಾನ್ ಇದೆ ಅಂತ ಅರ್ಥ. ಫಿಲ್ಡ್ ಆಗಿರೋದು. Found in experiment that atoms whose outermost shell is filled shows little reactivity. ಸೊ ಅದನ್ನ ಆಲ್ರೆಡಿ ನಾವು ಗೊತ್ತು, ತುಂಬಾ ಸ್ಟೇಬಲ್ ಇದ್ರೆ ರಿಯಾಕ್ಟಿವಿಟಿ ಕಮ್ಮಿ ಅಂತ. ಸೊ ನೆಕ್ಸ್ಟ್ ಬಂದ್ರೆ if valence electrons is equal to 8, it means this atom is not very reactive. Not very reactive ಅಂದ್ರೆ ಸ್ಟೇಬಲ್ ಆಗಿದೆ. ಬರೀ 8 ಮಾತ್ರ ಅಲ್ಲ, ಅಲ್ಲೊಂದು ಎಕ್ಸೆಪ್ಷನ್ ಇದೆ, ಹೀಲಿಯಂ. ಹೀಲಿಯಂ ಅಲ್ಲಿ ಏನಿದೆ? 2 ಎಲೆಕ್ಟ್ರಾನ್ ಇದೆ ಅಲ್ವಾ? ಅದು ಅದನ್ನ ಏನಂತ ಕರಿತೀವಿ ನಾವು? ಕಂಪ್ಲೀಟ್ಲಿ ಫಿಲ್ಡ್ ಅಂತ, ಬಿಕಾಸ್ ಆಫ್ ಸೈಜ್.
ಅದ್ರ ಸೈಜೇ ಚಿಕ್ಕದು, ಅದ್ರಲ್ಲಿ ಇರೋದೇ 2 ಪ್ರೋಟಾನ್ 2 ಎಲೆಕ್ಟ್ರಾನ್. ಸೊ ಆದ್ರಿಂದ ಅದು ಅಷ್ಟೇ ಆಗೋದು, ಅದ್ರ ಕೈಲಿ ಜಾಸ್ತಿ ಎಲೆಕ್ಟ್ರಾನ್ ತಗೊಳಕ್ಕೂ ಆಗಲ್ಲ, ಅದು ಕೊಡಕ್ಕೂ ಆಗಲ್ಲ. ಸೊ ಆದ್ರಿಂದ ಹೀಲಿಯಂಗೆ ಏನಿದೆ ಎಕ್ಸೆಪ್ಷನ್ ಇದೆ ಹೀಲಿಯಂಗೆ. If valence electrons is equal to 8, it means the atom is not very reactive. The atom is not going to be very reactive ಅಂತ ಅದಾಗಿದೆಯಾ. ಅದು 8 ಇದ್ರೆ ಎಲೆಕ್ಟ್ರಾನ್ಸ್ ಸ್ಟೇಬಲ್ ಆಗಿದ್ರೆ ಅವಾಗ ಅದು ನಾಟ್ ಮೋರ್ ರಿಯಾಕ್ಟಿವ್. ಸೊ ಇಲ್ಲಿ ನಾವು ನೋಡಬಹುದು ಆಟಮ್ಸ್ ಕ್ಯಾನ್ ಶೇರ್, ಗೇನ್ ಆರ್ ಲೂಸ್ ಅಂತ ಹೇಳ್ತಾ ಇದ್ದಾರೆ. Okay, so we have less than 1 minute now, so we need to relog in again. Okay, so ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲೇ ನೋಡೋದಾದ್ರೆ atoms can share, gain or lose. ಆಲ್ರೆಡಿ ನಾವು ಗೇನ್ ಮತ್ತೆ ಲೂಸ್ ಬಗ್ಗೆ ಮಾತಾಡಿದ್ವಿ, ಲಾಸ್ ಆದಾಗ ಏನಾಗುತ್ತೆ, ಗೇನ್ ಆದಾಗ ಏನಾಗುತ್ತೆ ಅಂತ. ಸೊ ಅದನ್ನ ಇಲ್ಲಿ ಒಂದು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ, NaCl ನ Na+Cl-. Here sodium loses, Cl gains. An electron in the reaction, in the product you can see that outermost shell is filled. ಸ್ಟೆಬಿಲಿಟಿ ಅಟೈನ್ ಮಾಡ್ಕೊಳ್ಳೋದಕ್ಕೆ ಇವೇನ್ ಮಾಡ್ತಿದೆ, ಲಾಸ್ ಅಥವಾ ಗೇನ್ ಮಾಡ್ಕೋಬಹುದು. ಸ್ಟೆಬಿಲಿಟಿ ಅಟೈನ್ ಮಾಡ್ಕೊಳ್ಳೋಕೆ ಅವು ಶೇರ್ ಕೂಡ ಮಾಡ್ಕೋಬಹುದು. ಓಕೆ, ಸೊ ವಿಲ್ ಡೂ ಒನ್ ಥಿಂಗ್.